ಮಕ್ಳು ಅಳೋದನ್ನ ನೋಡಿದ್ರೆ ಎಷ್ಟು ಮನ್ಸಿಗೆ ಸಂಕಟ ಆಗುತ್ತೋ, ಅವರು ಸಫರ್ ಮಾಡ್ತಾ ಇರೋ ಸಿಚುವೇಶನ್ನ ಪಕ್ಕದಲ್ಲೇ ನಿಂತ್ಕೊಂಡು ನೋಡ್ಬೇಕಾದ್ರೆ ಇನ್ನಷ್ಟು ಮನ್ಸಿಗೆ ನೋವಾಗುತ್ತೆ. ಅಂಡ್ ಇಡೀ ದಿನ ಅಲ್ಲ, ಆ ಇಡೀ ವಾರನೇ ನನ್ ಮಗು ಯಾವಾಗ ಸರಿ ಹೋಗುತ್ತೋ ಅಂತ ಹೇಳಿ ಕಾದ್ಕೊಂಡ್ಕೊಳ್ಳುವಂತ ಪ್ರತಿಯೊಬ್ಬರು ಪೇರೆಂಟ್ಸ್ಗೂ ಈ ವ್ಲಾಗ್. ಅದಕ್ಕೂ ಮುಂಚೆ ಯಾರ್ಯಾರು ಆರ್ಯಾಳ ಅಪ್ಡೇಟ್ ಕೇಳ್ತಾ ಇದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ, ಅವಳು ಹಾಲು ಕುಡಿಯೋ ಮಟ್ಟಿಗೆ ಹುಷಾರಾಗಿದ್ದಾಳೆ. ಊಟ ಅಂತೂ ಖಂಡಿತವಾಗ್ಲಿ ಯಾವುದೇ ರೀತಿಯಾದಂಥ ಸಾಲಿಡ್ಸ್ ತಿನ್ನಕ್ಕಾಗ್ತಾ ಇಲ್ಲ. ನೀವು ಎಷ್ಟೋ ಜನ ಸಜೆಷನ್ ಕೊಟ್ಟಿದ್ರಿ, ಗಂಜಿ ಕೊಡಿ, ಅನ್ನ ಕಿವುಚಿ ಮೊಸರನ್ನ ಕೊಡಿ ಅಂತ. ನಾವು ಎಲ್ಲಾನು ಟ್ರೈ ಮಾಡಾಯ್ತು, ಬಟ್ ಯಾವುದೇ ನಾಲ್ಗೆ ರಬ್ ಆಗುವಂಥ ಊಟನ ಅವಳು ಮಾಡ್ತಾ ಇಲ್ಲ. ಅಂಡ್ ಹಾಲು ಕುಡಿಯೋದು ಕೂಡ ಒಳ್ಳೆಯಲ್ಲಿ ಹಾಲು ಕೊಡ್ತಾ ಇದೀವಿ. ಸ್ವಲ್ಪ ಮಟ್ಟಿಗೆ ಅವಳು ಎಳ್ನೀರು ಕೂಡ ತಗೋತಾ ಇದ್ದಾಳೆ. ಬಟ್ ಮೇನ್ ಕನ್ಸರ್ನ್ ಏನು ಅಂದ್ರೆ, ಯಾವುದೇ ರೀತಿಯಾದಂಥ ಮೊಸರು, ಚೀಸ್ ಇದನ್ನ ಅವಳಿಗೆ ಕೊಡೋಕ್ಕಾಗಲ್ಲ. ಬಿಕಾಸ್ ನೀವು ಮೊದಲಿಂದ ನನ್ನ ವ್ಲಾಗ್ಸ್ ನೋಡಿದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ಅವಳಿಗೆ ಅನಿಮಲ್ ಪ್ರೋಟೀನ್ ಅಲರ್ಜಿ ಇದೆ ಅಂತ. ಸೊ ನಾವು ಮತ್ತೆ ರೀಟ್ರೈ ಮಾಡಿದ್ವಿ ಮೊಸರು ಕೊಡೋದಕ್ಕೆ, ಅವಳಿಗೆ ಏನಾದರೂ ರ್ಯಾಷಸ್ ಆಗುತ್ತಾ ಅಂತ. ಇಮಿಡಿಯೇಟ್ಲಿ ರಿಯಾಕ್ಷನ್ಸ್ ತೋರಿಸಿದೆ. ಸೊ ಅವಳ ದೇಹ ಇನ್ನ ಮೊಸರು, ಮಜ್ಜಿಗೆ ಇದನ್ನೆಲ್ಲ ತಗೊಳ್ಳೋದಕ್ಕೆ ರೆಡಿ ಆಗಿಲ್ಲ. ಸೊ ಅದಕ್ಕೆ ವಿ ಹ್ಯಾವ್ ಅವಾಯ್ಡೆಡ್ ದಟ್ ಪಾರ್ಟ್. ಅಂಡ್ ಆದಷ್ಟು ಫಾರ್ಮುಲಾ ಹಾಗೂ ಎಳ್ನೀರ್ನ ತಗೋತಾ ಇದ್ದಾಳೆ. ಫುಡ್ಗೆ ಯಾವುದೇ ರೀತಿಯಾದಂತಹ ಮ್ಯಾನ್ಯುಯಲ್ ಇಲ್ಲ. ನೀವ್ ಎಷ್ಟೇ ಪ್ರಿಪೇರ್ ಆಗಿದ್ರು ಕೂಡ ಮಕ್ಕಳು ಹುಷಾರ್ ತಪ್ಪಿದ ತಕ್ಷಣ ಎವ್ರಿ ಪೇರೆಂಟ್ ಗೆಟ್ ಆಂಕ್ಷಿಯಸ್. ಅಂಡ್ ಎಷ್ಟೋ ಸತಿ ನಮ್ಮನ್ನ ನಾವೇ ಪ್ರಶ್ನೆ ಮಾಡ್ಕೊಂತೀವಿ, ನನಗೆ ಗೊತ್ತಿರೋ ನಾಲೆಜ್ ಕರೆಕ್ಟ್ ಇದೆಯಾ, ಇಲ್ಲ ಅಂತಂದ್ರೆ ನಾನು ಬೇರೆ ಏನಾದ್ರೂ ಮಾಡಕ್ ಸಾಧ್ಯನಾ ಅಂತ. ಸ್ಪೆಷಲಿ ಈ ಹ್ಯಾಂಡ್ ಅಂಡ್ ಫುಟ್ ಅಂಡ್ ಮೌತ್ ಡಿಸೀಸ್ ನನಗೆ ಯಾವತ್ತೂ ಬಂದಿರಲಿಲ್ಲ ಆಸ್ ಅ ಮಗು. ಇದನ್ನ ಯಾವತ್ತೂ ನಾನು ಕೇಳಿಸ್ಕೊಂಡು ಇರ್ಲಿಲ್ಲ. ಸೊ ಹಾಗಾದ್ರೆ ಏನಂತ ಗೊತ್ತಿಲ್ಲ. ಅಮ್ಮ ಬರೋದು ನಿಜ, ನನ್ಗೂ ಅಮ್ಮ ಆಗಿತ್ತು. ಬಟ್ ಬಾಯಲ್ಲೆಲ್ಲ ಹುಣ್ಣಾಗಿ, ಆರ್ಯಂಗ್ ಮೈ ಮೇಲೆ ಎಲ್ಲೂ ಗಾಯ ಆಗಿಲ್ಲ. ಇಡೀ ಬಾಯಿ ಹುಣ್ಣಾಗಿರೋದ್ರಿಂದ ಬಾಯಿನ ಓಪನ್ನೇ ಇಟ್ಕೊಂಡಿರ್ತಾಳೆ. ಅಂಡ್ ಒಂದ್ ಸಲೈವ ಕೂಡ ಪಾಪ ಅವಳಿಗೆ ನುಂಗಕ್ ಆಗ್ತಾ ಇರ್ಲಿಲ್ಲ. ಅಂಡ್ ಬಾಯಿಂದ ಜೊಲ್ ಬರ್ತಾನೆ ಇತ್ತು. ಅಂಡ್ ಐ ವಾಸ್ ಲೈಕ್, ನಾನು ಕೊಟ್ಟಿರೋ ಮೆಡಿಸಿನ್ ಇಂದ ಏನಾದ್ರು ಈ ತರ ಆಯ್ತಾ, ಇಂಗ್ಲಿಷ್ ಮೆಡಿಸಿನ್ ಇಂದ ಹೀಟ್ ಏನಾದ್ರು ಆಯ್ತಾ? ಬಿಕಾಸ್ ಐ ಸ್ಟಾರ್ಟ್ ಮಿಕ್ಸಿಂಗ್ ಅಪ್ ನಮ್ಮ ಆಯುರ್ವೇದನ್ ಕೂಡ. ಒಂದ್ ಕಡೆ ಬಿಲೀಫ್ ಸಿಸ್ಟಮ್ ನ ಕ್ವೆಶನ್ ಮಾಡಿದ್ರೆ, ಇನ್ನೊಂದ್ ಕಡೆ ಸೈನ್ಸ್ ನ ಕೂಡ ಕ್ವೆಶನ್ ಮಾಡುವಂತ ಪರಿಸ್ಥಿತಿಯಲ್ಲಿದ್ದೆ. ಅಂಡ್ ಫಾರ್ ಎವ್ರಿಥಿಂಗ್ ನಾನು ಹೋಗ್ತಿದ್ದೆ ಚಾಟ್ ಜಿಪಿಟಿಗೆ ಟು ಚೆಕ್ ಯಾವ್ದು ಕರೆಕ್ಟು, ಯಾವ್ದು ತಪ್ಪು ಅಕಾರ್ಡಿಂಗ್ ಟು ದಿ ಅನಾಲಿಸಿಸ್. ಅಂಡ್ ಅನಾಲಿಸಿಸ್ ಬರೀ ಅದು ಒಂದೇ ಸರ್ಚ್ ಇಂಜಿನ್ ಅಲ್ಲ, ಯಾವ್ಯಾವ ಸರ್ಚ್ ಇಂಜಿನ್ ಇದೆಯೋ ಎಲ್ಲ ಸರ್ಚ್ ಇಂಜಿನ್ಸು ಚೆಕ್ ಮಾಡಿದ್ದೀನಿ. ಅದಾದ್ಮೇಲೆ ಕೆಲವೊಂದು ಕಾಮೆಂಟ್ಸ್ ನ ನೋಡಿದಾಗ, ಅವಳಿಗೆ ಜೀರಿಗೆ ಕೊಡಿ, ಜೇನುತುಪ್ಪ ಕೊಡಿ, ಟರ್ಮರಿಕ್ ಪೌಡರ್ನ ಟ್ರೈ ಮಾಡಿ, ಇದ್ ಕೊಡಿ ಅದ್ ಕೊಡಿ ಅನ್ನೋ ಪ್ರಶ್ನೆ ಬಂದಾಗ ಆಕ್ಚುಲಿ ಐ ಅಂಡರ್ಸ್ಟುಡ್, ನೀವೆಲ್ಲ ಎಷ್ಟು ಜೆನ್ಯೂನ್ ಆಗಿ ಅವಳಿಗೆ ಪ್ರೀತಿ ತೋರಿಸ್ತಾ ಇದ್ದೀರಾ, ಕಾಮೆಂಟ್ ಮಾಡ್ತಾ ಇದ್ದೀರಾ ಅಂತ. ಎಸ್ಪೆಷಲಿ ಇಂಡಿಯನ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿರುವಂತ ನಾನು, ಮನೆಯಲ್ಲೇ ಮಾಡುವಂತ ರೆಮಿಡೀಸ್ನ ನಾವು ನಮ್ಮ ಅಜ್ಜಿ, ತಾತ, ಅಪ್ಪ, ಅಮ್ಮ ಎಲ್ಲರಿಂದಾನು ಕೇಳಿಸ್ಕೊಂಡು ಬೆಳೆದಿರ್ತೀವಿ. ಬಟ್ ನನಗೆ ಈ ಪ್ರೋಸೆಸ್ ಅಲ್ಲಿ ಅರ್ಥ ಆಗಿದ್ದೇನು ಗೊತ್ತಾ, ಎಲ್ಲಾನು ಟ್ರೈ ಮಾಡೋದ್ಕಿಂತ ನಿನ್ನ ಮಗುಗೆ ಏನ್ ಬೆಸ್ಟ್ ಅಂತ ನಿಮ್ಮ ಮೆಡಿಕಲ್ ಮತ್ತೆ ನಿಮ್ಮ ಹಾಸ್ಪಿಟಲ್ಸ್ ಅಲ್ಲಿ ನಿಮ್ಗೆ ಏನ್ ಹೇಳಿರ್ತಾರೋ ಫಾಲೋ ದ್ಯಾಟ್. ಅತಿ ಹೆಚ್ಚಾಗಿ ನಿಮ್ಮ ಮಗುನ ಪ್ರೊಟೆಕ್ಟ್ ಮಾಡಕ್ ಹೋಗಿದಾಗ ವಿಧವಾದಂತ ವೇನ ಟ್ರೈ ಮಾಡೋದ್ಕಿಂತ ಈ ಸಿಚುವೇಶನ್ ಅಲ್ಲಿ ನನಗೆ ಅರ್ಥ ಆಗಿದ್ದು ಏನಂದ್ರೆ, ಕೀಪರ್ ಹೈಡ್ರೇಟೆಡ್ ಅಂಡ್ ಕಂಫರ್ಟಬಲ್. ಹೋಮ್ ರೆಮಿಡಿನ ಇಮಿಡಿಯೇಟ್ ಆಗಿ ಟ್ರೈ ಮಾಡ್ಬೇಕಂತ ಎಲ್ಲಾರ್ಗೂ ಅನ್ಸುತ್ತೆ. ಬಟ್ ಒನ್ ಸ್ಟೆಪ್ ಹಿಂದೆ ತಗೊಳ್ಳಿ. ಬಿಕಾಸ್ ದೇರ್ ಇಸ್ ನೋ ಎವಿಡೆನ್ಸಸ್ ಫಾರ್ ಸರ್ಟನ್ ಥಿಂಗ್ಸ್ ಅಂತ ಅಂದಾಗ, ಮೇನ್ ಆಗಿ ಮಗುಗೆ ಬೇಕಾಗಿರೋದು, ಸ್ಪೆಷಲಿ HFMD ಬಂದಾಗ, ಹೈಡ್ರೇಟ್ ಆಗಿಡಿ ಮಗುನ ಅಂಡ್ ಕೀಪ್ ದೆಮ್ ಕಂಫರ್ಟಬಲ್ ಇನ್ ದೇರ್ ಕ್ಲೋತ್ಸ್. ನಾವು ಸ್ವಾಪ್ ಮಾಡ್ತಿದ್ದೆ ಪ್ಯಾರಾಸಿಟಮಾಲ್ ಮತ್ತೆ ಐಬಿಪ್ರೋಫೆನ್. ಇದು ಎರಡರ ಮಧ್ಯೆ ನನಗೆ ಅನ್ಸೋದೇನೋ ಅನಿಸ್ತಿತ್ತು ಅಂದ್ರೆ, ಏನು ನನ್ನ ಮಗುಗೆ ಇದನ್ನ ಪದೇ ಪದೇ ಕೊಡ್ತಾ ಇದ್ದೀನಲ್ಲ, ಏನಪ್ಪ ಗುರು ಇದು ಮೆಡಿಸಿನ್. ಅವಳ ಮೈಯಲ್ಲಿ ಇರೋವರೆಗೂ ಆರಾಮಾಗಿರ್ತಾಳೆ, ಆಟ ಆಡ್ತಾಳೆ, ಕನೆಕ್ಟ್ ಆಗ್ತಾಳೆ. ಬಟ್ ಈ ಮೆಡಿಸಿನ್ ಡೋಸ್ ಕಮ್ಮಿ ಆಗ್ತಿದ್ದಂಗೆ ಮಗು ಮತ್ತೆ ಸ್ಕ್ವೇರ್ ಒನ್ ಬರ್ತಾ ಇತ್ತು. ನಾನು ಇದ್ರಲ್ಲಿ ಕಲ್ತಿದ್ದು ಏನಪ್ಪಾ ಅಂದ್ರೆ, ಆಸ್ ಅ ಆಂಕ್ಷಿಯಸ್ ಪೇರೆಂಟ್ಸ್ ನಾವೇನ್ ಮಾಡ್ತೀವಿ ಅಂದ್ರೆ, ಮಗುಗೆ ಸಿಕ್ನೆಸ್ ಬಂದ ತಕ್ಷಣ ಆ ಮಗುವಿನ ಇಲ್ನೆಸ್ ಏನಿದೆ ದಾಟ್ ವಿಲ್ ಬಿಕಮ್ ಯುವರ್ ಎಂಟೈರ್ ವರ್ಲ್ಡ್. ಕುತ್ಕೊಂಡ್ಬಿಡ್ತೀವಿ ಫಿಕ್ಸ್ ಮಾಡೋದಕ್ಕೆ, ಇದನ್ನ ಹೇಗಾದ್ರೂ ಮಾಡಿ ಸರಿ ಮಾಡಬೇಕು ಅಂತ. ಟೆಂಪ್ರೇಚರ್ ಚೆಕ್ ಮಾಡ್ತೀವಿ, ಆಮೇಲೆ ರ್ಯಾಷಸ್ ಏನಾದರೂ ಮತ್ತೆ ಬರ್ತಾ ಇದೆಯಾ, ಇಲ್ಲ ಮತ್ತೆ ಏನಾದರೂ ಬೇರೆ ಕಡೆ ಸ್ಪ್ರೆಡ್ ಆಗ್ತಾ ಇದೆಯಾ. ಕಾನ್ಷಿಯಸ್ ಆಗಿರೋದು ಬಹಳ ಇಂಪಾರ್ಟೆಂಟ್. ಬಟ್ ಓವರ್ ಥಿಂಕ್ ಮಾಡಿ ಕಾನ್ಸ್ಟೆಂಟ್ ಆಗಿ ನಿಮ್ಮ ನಿದ್ದೆ, ನಿಮ್ಮ ಊಟ, ನಿಮ್ಮ ನೆಮ್ಮದಿ ಇದನ್ನೆಲ್ಲ ಹಾಳು ಮಾಡ್ಕೊಂಡಾಗ ಮಗುಗೆ ತಾನೇ ನೀವು ಆಂಗ್ಸೈಟಿನ ಟ್ರಾನ್ಸ್ಫರ್ ಮಾಡ್ತೀರಾ. ಮಗು ನಿಮ್ಮ ಶೋಲ್ಡರ್ಸ್, ನಿಮ್ಮ ಕಣ್ಣು, ನಿಮ್ಮ ಮೂಗು, ನಿಮ್ಮ ಬಿಹೇವಿಯರ್ಸ್ ಎಲ್ಲಾನು ಅಬ್ಸರ್ವ್ ಮಾಡಿದಾಗ ಅನ್ಸುತ್ತೆ, ಯಾಕಮ್ಮ ಇವಾಗ ಡಿಫ್ರೆಂಟ್ ಆಗಿದ್ದಾಳೆ ಅಂತ. ಮಕ್ಕಳ ಮೇಲೆ ಒಂದು ಕಣ್ಣು ಇಟ್ಟಿರಿ, ಬಟ್ ಅದನ್ನೇ ನಿಮ್ಮ ಲೈಫ್ನ ಆಂಗ್ಸೈಟಿ ಮಾಡ್ಕೊಬೇಡಿ. ಸ್ಪೆಂಡ್ ಅ ಲಿಟಲ್ ಬಿಟ್ ಆಫ್ ಟೈಮ್ ಆಚೆ ಹೋಗೋದ್ರಲ್ಲಿ, ವಾಕಿಂಗ್ ಮಾಡೋದ್ರಲ್ಲಿ, ಇಲ್ಲ ಮನೇಲಿ ಏನೋ ಒಂದು ಎಕ್ಸಸೈಸ್ ಮಾಡೋದ್ರಲ್ಲಿ. ಅದಕ್ಕೆ ನಾನು ಏನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅಂದರೆ, ಊಟನೇ ಬಿಟ್ಬಿಡಿದೆ 2 ದಿನ.
ಅವಳ ಜೊತೆ ನಾನು 2-3 ದಿನ ಅವಳು ಜ್ವರ ಬಂದಿದೆ ಅಂದಾಗ ಅಡುಗೆ ಮಾಡೋಕ್ಕೆ ಮನಸ್ಸಿರಲಿಲ್ಲ. ಸೊ ಐ ಸ್ಟಾರ್ಟೆಡ್ ಕ್ಲೀನಿಂಗ್ ದ ಕಿಚನ್ ಫಸ್ಟ್ ಥಿಂಗ್. ಆ್ಯಂಡ್ ಅವತ್ತಿನ ದಿನ ಇಡೀ ಫ್ಯಾಮಿಲಿಗೆ ಏನು ಬೆಸ್ಟ್ ಅಡುಗೆನ ಮಾಡ್ಬೋದು ಅಂತ ಹೇಳಿ ಟಾಕೋಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಅಡುಗೆ ಮಾಡ್ತಾ ನನ್ನ ಥಾಟ್ಸ್ಗೆ ಒಂದು ಸಣ್ಣ ಬ್ರೇಕ್ ಕೊಟ್ಟೆ. ಮಗುನ ಅಪ್ಪನ ಜೊತೆ ಆಟ ಆಡೋಕ್ಕೆ ಬಿಟ್ಟು, ಮಗು ಕೂಡ ಒಂದು ರೆಸಿಲಿಯಂಟ್ ಜೀವಿ. ಆ್ಯಂಡ್ ಈ ವೈರಸ್ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಅಂತಂದರೆ, ಮಕ್ಕಳು ತಮ್ಮ ದೇಹದಿಂದ ತಾವೇ ಇಮ್ಯುನಿಟಿನ ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ಬರುವಂಥ ಒಂದು ಅಗ್ನಿ ಪರೀಕ್ಷೆ ಅಂತಲೇ ಹೇಳ್ಬೋದು. ಎಲ್ಲದಕ್ಕಿಂತ ಮುಖ್ಯವಾಗಿ ಮಕ್ಕಳು ಆರ್ ವೆರಿ ರೆಸಿಲಿಯಂಟ್. ಅಂದರೆ ಅವ್ರು ಬೆಳಿಬೇಕಾದ್ರೆ ಪ್ರತಿಯೊಂದು ದಿನ ಅವ್ರು ಬರೀ ಕಲಿಯೋದು ಬೆಳವಣಿಗೆ ಮಾತ್ರ ಅಲ್ಲ, ಅವ್ರ ಮುಂದೆ ಬರುವಂಥ ಪ್ರತಿಯೊಂದು ಚಾಲೆಂಜಸ್ನ ದೊಡ್ಡವ್ರಿಗಿಂತ ತುಂಬ ಸ್ಟ್ರಾಂಗ್ ಆಗಿ ಫೇಸ್ ಮಾಡೋದು ಮಕ್ಕಳು. ಆ್ಯಂಡ್ ಅದನ್ನು ಓವರ್ಕಮ್ ಬರೋದು ಕೂಡ ಮಕ್ಕಳೇ. ಆ್ಯಂಡ್ ಜಸ್ಟ್ ಬಿಕಾಸ್ ನಾವು ಆ್ಯಸ್ ಅ ಆಂಕ್ಷಿಯಸ್ ಅಮ್ಮಂದ್ರಾಗಿದ ತಕ್ಷಣ ನಾವೇನೋ ಕೆಟ್ಟ ಅಮ್ಮಂದ್ರಲ್ಲ. ಇಟ್ಸ್ ಅ ಕಾನ್ಷಿಯಸ್ ಬಿಹೇವಿಯರ್. ಪ್ರತಿಯೊಬ್ಬ ತಾಯಿಯಲ್ಲೂ ಬರುವಂಥ ಒಂದು ಕಾನ್ಷಿಯಸ್ ಬಿಹೇವಿಯರ್. ಇದಕ್ಕೆ ಮೇನ್ ಆಗಿ ನೀವು ಮಾಡಬೇಕಾಗಿರೋದು ಬ್ರೀದಿಂಗ್, ಸ್ಟೇಯಿಂಗ್ ಇನ್ ಪ್ರೆಸೆಂಟ್. ಈ ಕ್ಷಣಕ್ಕೆ ನಿಮ್ಮ ಮಗುವಿಗೆ ಕಂಫರ್ಟ್ ಕೊಡ್ತಾ, ಕಂಫರ್ಟ್ ಏನು ಗೊತ್ತಾ ಮಗುಗೆ, ನಿಮ್ಮ ಅಪ್ಪಿಗೆ ನಿಮ್ಮ ಪ್ರೀತಿ, ಅದಕ್ಕೆ ಹೊಟ್ಟೆಗೆ ಸರಿಯಾದ ರೀತಿಯಲ್ಲಿ ಊಟ ಹೋಗಬೇಕಾಗಿರೋ ಅಂಥದ್ದು ಮಗುವಿನ ಕೇರ್. ಯಾರು ಮನೆಯಲ್ಲಿ ಒಬ್ರೆ ಯಾವುದೇ ಸಪೋರ್ಟ್, ಯಾವುದೇ ಹಳ್ಳಿ ಅಕ್ಕ ಪಕ್ಕ ಮನೆಯವರು, ಅಪ್ಪ ಅಮ್ಮ ಅತ್ತೆ ಮಾವ, ಇದು ಯಾರ್ದು ಸಪೋರ್ಟ್ ಇಲ್ಲಾರ್ದೆ ಒಂದು ಮಗುನ ರೇಸ್ ಮಾಡ್ತಾ ಇದ್ದೀರಾ ಅಂತಂದ್ರೆ, ಯು ಹ್ಯಾವ್ ಟು ಬಿ ಕಾಮ್ ಟು ಟೇಕ್ ಕೇರ್ ಆಫ್ ಯುವರ್ ಚೈಲ್ಡ್. ಬಿಕಾಸ್ ಎಲ್ಲ ಸಿಚುವೇಶನ್ಸ್ ಅಲ್ಲೂ ಲೈಫಲ್ಲಿ ನಿಮ್ಮ ಹಿಂದೆಗಡೆ ಒಂದು ಇಡೀ ಊರೇ ನಿಂತ್ಕೊಂಡು ನಿಮ್ಮ ಬೆಳವಣಿಗೆನ ಮಾಡಕ್ ಸಾಧ್ಯ ಇಲ್ಲ. ಆ್ಯಂಡ್ ಆಸ್ ಅ ಪೇರೆಂಟ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಯು ಆರ್ ಅ ಸ್ಟ್ರಾಂಗರ್ ಪರ್ಸನ್ ನಿಮ್ಮ ಮಗುನ ಟೇಕ್ ಕೇರ್ ಮಾಡೋದಕ್ಕೆ. ಒಬ್ಬ ಒಳ್ಳೆ ತಾಯಿ ಆಗೋದಕ್ಕೆ ಒಂದು ಇಡೀ ಪರಿವಾರದ ಬೆನ್ನೆಲುಬು, ಇಲ್ಲ ಅಂತ ಅಂದ್ರೆ ಗಂಡನ ಬೆನ್ನೆಲುಬು, ಇದೆಲ್ಲ ಇಂಪಾರ್ಟೆಂಟೇ. ಆದರೆ ಕೆಲವೊಂದು ಸಿಚುವೇಶನ್ ಅಲ್ಲಿ ನೀವು ಎಷ್ಟೇ ಒಳಗೆ ನೋವು ತಿಂದ್ರು ಅದನ್ನ ನೀವೇ ಡೀಲ್ ಮಾಡಬೇಕು. ದಟ್ಸ್ ವೈ ಯು ಶುಡ್ ಬಿ ಇಮೋಷನಲಿ ಕೇಪಬಲ್ ನಿಮ್ಮ ಮಗುನ ಟೇಕ್ ಕೇರ್ ಮಾಡೋದಕ್ಕೆ. ಅದಕ್ಕೆ 18 ವರ್ಷ ಆಗಿದ ತಕ್ಷಣ ಇಮೋಷನಲ್ ಸ್ಟೆಬಿಲಿಟಿ ತುಂಬಾ ಮುಖ್ಯವಾದಂತ ಒಂದು ಬಿಹೇವಿಯರ್ ಮನುಷ್ಯನಲ್ಲಿ ಸ್ಟಾರ್ಟ್ ಆಗೋದು. ಬಟ್ ಸುಮಾರು ಜನ 20 ಅಲ್ಲ 40 ವಯಸ್ಸು ಆದ್ರೂ ಇನ್ನ ಮಕ್ಕಳ ತರಾನೇ ಆಡ್ತಿರ್ತಾರೆ. ಬಿಕಾಸ್ ಲ್ಯಾಕ್ ಆಫ್ ಅಟೆನ್ಷನ್. ಚಿಕ್ಕ ಮಕ್ಕಳಿದ್ದಾಗ ಲ್ಯಾಕ್ ಆಫ್ ಅಟೆನ್ಷನ್ ಸಿಕ್ಕಿರುತ್ತೆ. ಅಂಡ್ ದೊಡ್ಡವರಾಗ್ತಾ ರೆಸ್ಪಾನ್ಸಿಬಿಲಿಟೀಸ್ ಬೇಡ ಆಗಿರುತ್ತೆ ಅವ್ರಿಗೆ. ಅಂಡ್ ದಟ್ಸ್ ಅನದರ್ ರೀಸನ್. ಅಬ್ಸರ್ವ್ ಮಾಡಿ, ದೇ ವಿಲ್ ಬಿ ಇಮೋಷನಲಿ ಇಮ್ಮೆಚ್ಯೂರ್ ಪೇರೆಂಟ್ಸ್. ಆ್ಯಂಡ್ ಬೆಳೀತಾ ಆ ಮಗು ಆಸ್ ಅ ಪೇರೆಂಟ್ ಆಗಿ ಬದಲಾಗ್ತಾ ಹೋಗುತ್ತೆ. ಬಿಕಾಸ್ ಮಗುವಿನ ರೆಸ್ಪಾನ್ಸಿಬಿಲಿಟಿ ಆ ಮನೇನ ಟೇಕ್ ಕೇರ್ ಮಾಡ್ಕೊಳ್ಳೋದು ಆಗುತ್ತೆ. ದಟ್ಸ್ ವೈ ನೀವು ನಿಮ್ದೇನು ಮಗು ಇದೆ, ದಿಸ್ ಇಸ್ ಅ ಸೋರ್ಸ್ ಥಿಂಕಿಂಗ್ ನಿಮ್ಗೆ ಇರಬೇಕಾಗಿರೋಂಥದ್ದು. ನಾನು ಈ ಮಗುವಿಗೆ ಪ್ರೊವೈಡ್ ಮಾಡಬೇಕಾಗಿರುವಂಥ ಒಂದು ಜೀವಿ, ಅದು ನಾನು ಸಾಯೋವರೆಗೂ ಮಾಡಬೇಕಾಗಿರೋ ಒಂದು ಕರ್ತವ್ಯ. ಇದು ಯಾವತ್ತೂ ದಿ ಎಂಡ್ ಆಗೋದಿಲ್ಲ. ಆ್ಯಂಡ್ ಈ ಮಗು ನನ್ನನ್ನು ನಾಳೆ ಎಲ್ಲೋ ನೋಡ್ಕೊಳ್ಳುತ್ತೆ. ನೋ, ದಟ್ ಈಸ್ ಆಲ್ಸೋ ಅ ರಾಂಗ್ ವೇ ಆಫ್ ಥಿಂಕಿಂಗ್ ಟು ಗಿವ್ ಬರ್ತ್ ಟು ಅ ಚೈಲ್ಡ್. ಆ್ಯಂಡ್ ಲೈಫ್ನ ಪ್ರತಿಯೊಂದು ಸ್ಟೇಜಲ್ಲೂ ಯುವರ್ ವೇ ಆಫ್ ಥಿಂಕಿಂಗ್ ಮೈಟ್ ಚೇಂಜ್, ಬಟ್ ದ ಸೋರ್ಸ್ ಆಫ್ ಥಿಂಕಿಂಗ್ ಶುಡ್ ಆಲ್ವೇಸ್ ಬಿ ದ ಸೇಮ್. ಸೋರ್ಸ್ ಆಫ್ ಥಿಂಕಿಂಗ್ ಅಂದ್ರೆ ಜೀವನದ ಅಡಿಪಾಯ, ಜೀವನದ ಫೌಂಡೇಶನ್ ಏನಿದೆ ಅದು ಸೇಮ್ ಆಗಿರಬೇಕು. ಸೊ ಇದು ನನ್ನ ವೇ ಆಫ್ ಥಿಂಕಿಂಗ್, ನನ್ನ ಮಗಳನ್ನ ರೇಸ್ ಮಾಡುವಂಥ ರೀತಿ. ಇದನ್ನು ಎಷ್ಟು ಜನ ಡಿಸ್ಅಗ್ರಿ ಮಾಡ್ತೀರಾ, ಅಗ್ರಿ ಮಾಡ್ತೀರಾ, ಇಟ್ಸ್ ಟೋಟಲಿ ಅಪ್ ಟು ಯು. ಯಾಕೆಂದರೆ ಪ್ರತಿಯೊಬ್ಬ ಪೇರೆಂಟ್ ಕೂಡ ಡಿಫ್ರೆಂಟ್, ಪ್ರತಿಯೊಬ್ಬ ಪೇರೆಂಟ್ ವೇ ಆಫ್ ಥಿಂಕಿಂಗ್ ಕೂಡ ಡಿಫ್ರೆಂಟ್. ಒನ್ ಥಿಂಗ್ ಎಲ್ಲ ಪೇರೆಂಟಲ್ಲೂ ಕಾಮನ್ ಆಗಿರ್ಬೇಕಾಗಿರೋದು ಏನು ಗೊತ್ತಾ, ನಾವು ಮಕ್ಕಳ ಪ್ರೊವೈಡರ್ಸ್. ಆ್ಯಂಡ್ ಮಕ್ಕಳಿದ್ದಾಗ ಮಾತ್ರ ಅಲ್ಲ, ಅವರು ಪ್ರೌಢಾವಸ್ಥೆಗೆ ಬಂದರೂ ಅಷ್ಟೇ, ಅವ್ರು ನಾಳೆ ತಂದೆ ತಾಯಿ ಆದರೂ ಅಷ್ಟೇ, ವಿ ಆರ್ ಸಮ್ವನ್ ಹೂ ಹ್ಯಾವ್ ಟು ಬಿ ದೇರ್ ವಿತ್ ದೆಮ್ ಇಮೋಷ್ನಲಿ, ಫಿಸಿಕಲಿ ಆ್ಯಂಡ್ ಮೆಂಟಲಿ. ಆ್ಯಂಡ್ ಅನ್ಫಾರ್ಚುನೇಟ್ಲಿ ಎಲ್ಲ ಮಕ್ಕಳಿಗೂ ಈ ರೀತಿಯಾದಂಥ ಅನ್ಕಂಡೀಷ್ನಲ್ ಪ್ರೀತಿ ಸಿಗೋದು ಬಹಳ ಕಮ್ಮಿ. ಬಟ್ ಆ ಅನ್ಕಂಡೀಷ್ನಲ್ ಪ್ರೀತಿ ಸಿಕ್ಕಿರುವಂಥ ಪರಿವಾರದಲ್ಲಿ ನೀವು ಹುಟ್ಟಿದ್ದೀರಾ ಅಂದರೆ ಯು ಆರ್ ಒನ್ ಆಫ್ ದ ಲಕ್ಕಿಯೆಸ್ಟ್ ಪರ್ಸನ್ ಇನ್ ದಿಸ್ ವರ್ಲ್ಡ್. ಆ್ಯಂಡ್ ಇದನ್ನೆಲ್ಲ ಮಾತಾಡ್ತಾ ನಾನಿವತ್ತು ಮಾಡ್ತಾ ಇರೋ ಅಡುಗೆನೇ ಟಾಕೋಸ್. ಟಾಕೋಸ್ ಇಸ್ ಒನ್ ಆಫ್ ದ ಸಿಂಪಲ್ ವೇ ಆಫ್ ಕುಕಿಂಗ್. ಆಗಿ ಇಂಗ್ರೀಡಿಯಂಟ್ನ ಹೇಳ್ಬಿಡ್ತೀನಿ. ಚಿಕನ್ ಕೈಮಾ ಬೇಕು ಇದಕ್ಕೆ, ಆ್ಯಂಡ್ ಆಯಿಲ್ ಮತ್ತು ಆನಿಯನ್, ಆಮೇಲೆ ಸ್ವಲ್ಪ ಮೆಕ್ಸಿಕನ್ ಸ್ಪೈಸಸ್ ಅಂತ ಹೇಳ್ತಾರೆ. ನೀವು ಮೆಕ್ಸಿಕನ್ ಸ್ಪೈಸಸ್ ಅಂತ ನೀವು ಸ್ಟೋರ್ಗೆ ಹೋಗಿ ಚೆಕ್ ಮಾಡಿದ್ರೆ ಮೆಕ್ಸಿಕನ್ ಸ್ಪೈಸಸ್ ಸಿಗುತ್ತೆ ನಿಮಗೆ. ಆ ಮೆಕ್ಸಿಕನ್ ಸ್ಪೈಸ್ ಮತ್ತು ಟೊಮ್ಯಾಟೊ ಪ್ಯೂರಿ. ಸ್ಟೇಜ್ ಬೈ ಸ್ಟೇಜ್, ಸ್ಟೆಪ್ ಬೈ ಸ್ಟೆಪ್ ಹೇಳಬೇಕು ಅಂದರೆ, ಫಸ್ಟು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಆಮೇಲೆ ಈರುಳ್ಳಿನ ಬ್ರೌನ್ ಆಗೋವರೆಗೂ ಹುರ್ಕೊಂಡಾದ್ಮೇಲೆ ಚಿಕನ್ ಕೈಮಾನ ಹಾಕೊಳ್ಳಿ. ಅದಾದಮೇಲೆ ಟೊಮ್ಯಾಟೊ ಸಾಸ್ನ ಸಾಸ್ ಅನ್ನೋದಕ್ಕಿಂತ ಪ್ಯೂರಿ ಹೇಳ್ತೀನಿ. ಟೊಮ್ಯಾಟೊ ಪ್ಯೂರಿನ ಹಾಕೊಳ್ಳಿ.
ಚಿಕನ್ನ ಚೆನ್ನಾಗಿ ಬೇಯೋಕೆ ಬಿಟ್ಮೇಲೆ ಉಪ್ಪು ಹಾಕಿ ಸ್ವಲ್ಪ ಮೆಕ್ಸಿಕನ್ ಸ್ಪೈಸಸ್ ಹಾಕಿ ಇದೆಲ್ಲ ಆದಮೇಲೆ ಸಾಸ್ ರೆಡಿ ಆಗುತ್ತೆ. ಆ್ಯಂಡ್ ಪಕ್ಕದಲ್ಲಿ ಸ್ಯಾಲಡ್ಸ್ನ ರೆಡಿ ಮಾಡಿಕೊಂಡು ಎಲ್ಲನೂ ಆ ಟಾಕೋ ಶೆಲ್ಲಲ್ಲಿ ಪ್ಲೇಸ್ ಮಾಡಿ ತಿನ್ನಿ. ನನ್ನ ಜೀವನದ ಥಾಟ್ ಪ್ರೊಸೆಸ್ನ ಶೇರ್ ಮಾಡ್ತಾ ಈ ಒಂದು ಸಣ್ಣ ರೆಸಿಪಿನ ನಿಮಗೆ ಹೇಳ್ತಾ ಈ ವ್ಲಾಗ್ನ ಮುಗಿಸ್ತೀನಿ. ಬಟ್ ಮುಗಿಸೋಕ್ಕೂ ಮುಂಚೆ ಒಂದು ನೆನ್ಪಿಟ್ಕೊಳ್ಳಿ, ನಿಮ್ಮ ಮಕ್ಕಳು ಏನೇ ಕೆಲಸ ಮಾಡಿದ್ರು ಗಿವ್ ದೆಮ್ ಅನ್ ಅಪ್ರಿಸಿಯೇಷನ್. ಬಿಕಾಸ್ ಎಂಡ್ ಆಫ್ ದ ಡೇ ಪ್ರತಿಯೊಂದು ಮಕ್ಕಳು ಮನೆಯಲ್ಲಿ ಪ್ರೀತಿನ ಬಯಸೋದಕ್ಕೆ ಇಷ್ಟಪಡ್ತಾರೆ. ಸೊ ಅದನ್ನ ನೀವು ಎಂಡ್ ಆಫ್ ದ ವ್ಲಾಗಲ್ಲಿ ನೋಡಿಬೇಕಂದ್ರೆ ಆರ್ಯ ಒಂದು ಸಣ್ಣ ಸಾಹಸ ಮಾಡ್ತಾಳಷ್ಟೆ. ಒಂದು ಸ್ಟೆಪ್ಪಿಂದ ಕೆಳಗಡೆ ಇಳಿತಾಳೆ ಮತ್ತೆ ಕೆಳಗಡೆ ಹಾಸ್ತಾಳೆ ಮತ್ತೆ ಅವಳೇ ಕ್ಲಾಪ್ ಮಾಡ್ಕೊಂಡು ಅಪ್ರಿಷಿಯೇಟ್ ಮಾಡ್ಕೊಂತಾಳೆ. ದ ರೀಸನ್ ಏನು ಗೊತ್ತಾ, ಅಪ್ಪ ಅಮ್ಮ ನನ್ನ ನೋಡಿ ಚಪ್ಪಾಳೆ ತಡ್ತಾ ಇದ್ದಾರೆ ಅಂದ್ರೆ ಅವರು ಖುಷಿ ಆಗ್ತಾ ಇದೆ, ಅಂದ್ರೆ ಅವರು ಖುಷಿ ಆಗೋ ರೀತಿ ನಾನೇನೋ ಮಾಡಿದ್ದೀನಿ, ಏನೋ ಅಚೀವ್ಮೆಂಟ್ ಮಾಡಿದ್ದೀನಿ, ಅದಕ್ಕೆ ಅಪ್ರಿಸಿಯೇಷನ್ ಸಿಗ್ತಾ ಇದೆ ಅಂತ. ಅಪ್ರಿಸಿಯೇಷನ್ ನಾವು ಅರ್ಥ ಮಾಡ್ಕೊಬೇಕಾಗಿರೋದು ಏನ್ ಗೊತ್ತಾ, ಒಂದು ಸಣ್ಣ ಮನುಷ್ಯನು ಕೂಡ ಬೇಕಾಗಿರೋದು ಅಪ್ರಿಸಿಯೇಷನ್. ಬಹಳಷ್ಟು ಇಂಡಿಯನ್ ಪೇರೆಂಟ್ಸ್ ನ ನೋಡಿದ್ದೀನಿ ಅಂಡ್ ಇವಾಗ್ಲೂ ನೋಡ್ತಾನೆ ಇರ್ತೀನಿ. ಥೆರಪಿ ಸೆಷನ್ಸ್ಗೆ ಎಷ್ಟೋ ಪೇರೆಂಟ್ಸ್ ಬರ್ತಾರೆ ಅಂಡ್ ರೀಸನ್ ಏನ್ ಹೇಳ್ತಾರೆ ಗೊತ್ತಾ, ನಾವು ನಮ್ಮ ಮಕ್ಕಳ ಮುಂದೆ ಅವ್ರನ್ನ ಹೊಗಳೋದಿಲ್ಲ, ಬೇರೆಯವ್ರ ಮುಂದೆ ನಮ್ಮ ಮಕ್ಕಳ ಬಗ್ಗೆ ಹೊಗಳ್ತೀವಿ ಅಂತ. ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ, ಬೇರೆಯವರು ಬಂದು ನಿಮ್ಮ ಮಕ್ಕಳ ಹತ್ರ ಆಗ್ಲಿ ಯಾರ ಹತ್ರನೇ ಆಗ್ಲಿ ಬೇರೆಯವ್ರು ಬಂದು ಏನ್ ನೆಗೆಟಿವ್ ಮಾತಾಡಿರ್ತಾರೋ ಆ ವರ್ಡ್ ಬೇಗ ಸ್ಪ್ರೆಡ್ ಆಗುತ್ತೆ. ನೀವ್ ಏನ್ ಒಳ್ಳೇದನ್ನ ಮಾತಾಡಿರ್ತೀರಲ್ಲ ಅದು ಬೇಗ ಸ್ಪ್ರೆಡ್ ಆಗೋದಿಲ್ಲ. ದಟ್ಸ್ ವೈ ನೀವು ನಿಮ್ಮ ಮಕ್ಕಳೇನಿದ್ದಾರೆ ಅವ್ರನ್ನ ಇನ್ ಪರ್ಸನ್ ನೀವೇ ಅಪ್ರಿಷಿಯೇಟ್ ಮಾಡಬೇಕು. ಅಪ್ರಿಸಿಯೇಷನ್ ಇಸ್ ಅ ರಿವಾರ್ಡ್. ಮನುಷ್ಯನ್ಗೆ ಯಾವಾಗ ರಿವಾರ್ಡ್ ಅನ್ನೋದು ಸಿಗೋದಿಲ್ಲ, ಅವಾಗ ಅವ್ನು ಏನೇ ಲೈಫಲ್ಲಿ ಅಚೀವ್ ಮಾಡಿದ್ರು ಅವನಿಗದು ಅಚೀವ್ಮೆಂಟ್ ಅಂತ ಅನ್ಸೋದಿಲ್ಲ. ಆ್ಯಂಡ್ ಸುಮಾರು ಜನ ನಮ್ಮ ಮಕ್ಕಳ ಮುಂದೆ ನಾವು ಎಲ್ಲಿ ಹೊಗಳ್ಬಿಟ್ರೆ ಅವ್ರನ್ನ ಹಾಳು ಮಾಡ್ತೀವಿ ಅನ್ನೋದಕ್ಕಿಂತ ಈಗೋ ಜಾಸ್ತಿ ಇರುತ್ತೆ. ಅವ್ರ ಕೈಲೇನು ಅಚೀವ್ ಮಾಡೋಕ್ಕೆ ಸಾಧ್ಯ ಆಗಿರಲ್ವಲ್ಲ, ಅದು ಮಕ್ಕಳೇನಾದರೂ ಮಾಡಿಬಿಟ್ರೆ ನೀನು ಮಾಡಿರೋದು ನನ್ನಿಂದಾನೆ, ನಾನು ನಿನಗೆ ಬೆಳೆಸಿರೋದಕ್ಕೆ ನೀನು ಇದನ್ನು ಮಾಡಿರೋದು ಅನ್ನೋದು ಮಕ್ಕಳಿಗೆ ಪದೇ ಪದೇ ಎವಿಡೆಂಟಾಗಿ ಅವ್ರ ಬಿಹೇವಿಯರಲ್ಲಿ ತೋರಿಸ್ತಾ ಇರ್ತಾರೆ. ಆ್ಯಂಡ್ ದ್ಯಾಟ್ ಕ್ರಿಯೇಟ್ಸ್ ಲಾಡ್ ಆಫ್ ಡಿಸ್ಟೆನ್ಸ್ ಬಿಟ್ವೀನ್ ಚಿಲ್ಡ್ರನ್. ಅದಕ್ಕೆ ಸರ್ಕಲ್ ಆಫ್ ಸೆಕ್ಯೂರಿಟಿ ಈಸ್ ವೆರಿ ಇಂಪಾರ್ಟೆಂಟ್. ಒಂದು ಮಗು ಎಂಡ್ ಆಫ್ ದ ಡೇ ನಿಮ್ಮ ಹತ್ರನೇ ಬರಬೇಕಾಗಿರೋದು. ಸರ್ಕಲ್ಗೆ ಒಂದು ವೃತ್ತ ಬರಿಬೇಕಂದ್ರೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೋ ಅಲ್ಲೇ ಬಂದು ಮುಟ್ಟಿದಾಗೇನೆ ವೃತ್ತ ಆಗೋದು. ಆ್ಯಂಡ್ ಸೆಕ್ಯೂರಿಟಿ ಆಫ್ ಲೈಫ್ ಬರೋದು ನಮ್ಮವರಿಂದ, ಆ್ಯಂಡ್ ದ್ಯಾಟ್ ಈಸ್ ಓನ್ಲಿ ಪೇರೆಂಟ್ಸ್, ಹಸ್ಬೆಂಡ್ ಆ್ಯಂಡ್ ಚಿಲ್ಡ್ರನ್. ದ ಮೂಮೆಂಟ್ ನೀವು ಆ ಸೆಕ್ಯೂರಿಟಿ ಯಾವ ಒಂದು ಜೀವಿಗೆ ನೀವು ಕೊಡೋದಿಲ್ಲ, the reason why people distance and stay away from each other, and distance ಯಾವಾಗ ಕ್ರಿಯೇಟ್ ಆಗುತ್ತೋ ಅವಾಗ ಮನುಷ್ಯ ತಾನೇ ಮಾನಸಿಕವಾಗಿ ನಿಮ್ಮಿಂದ ದೂರ ಆಗ್ತಾರೆ. ದ್ಯಾಟ್ಸ್ ವೈ ಆಸ್ ಅ ಪೇರೆಂಟ್, ನಾನು ಮುಂಚೆನೇ ಹೇಳಿದ್ದಾಗ ನೆನಪಿದ್ಯಾ, ಯು ಆರ್ ದ ಪ್ರೊವೈಡರ್, ಯು ಹ್ಯಾವ್ ಟು ಪ್ರೊವೈಡ್ ಸೆಕ್ಯೂರಿಟಿ ಫಾರ್ ಯುವರ್ ಚೈಲ್ಡ್. ಬಟ್ ದ ಮೂಮೆಂಟ್ ನೀವು ಯಾವಾಗ ಒಂದು ಮಗುಗೆ ಸೆಕ್ಯೂರಿಟಿ ಕೊಡೋದಿಲ್ಲ ಮೆಂಟಲಿ, ದೇ ವಿಲ್ ಸ್ಟೇ 100 steps ಬಿಹೈಂಡ್ ಯು. ಆ್ಯಂಡ್ ನಿಮ್ಮ ಬಗ್ಗೆ ಅವ್ರ ಗೌರವ ಇರ್ಬೋದು, ಪ್ರೀತಿ ಇರ್ಬೋದು, ನಂಬಿಕೆ ಇರ್ಬೋದು, ಬಟ್ ನಿಮ್ಮ ಹತ್ರ ಬಂದು ಅಮ್ಮ ಅಪ್ಪ ಇಲ್ಲ ಅಂತಂದ್ರೆ ನನ್ನವರು ಅನ್ನೋ ಭಾವನೆಯಲ್ಲಿ ಮಕ್ಕಳು ಜಾಸ್ತಿ ನಿಮ್ಮ ಹತ್ರ ಇಂಟ್ರಾಕ್ಟ್ ಮಾಡೋದಿಲ್ಲ. ವಿಲ್ ಆಲ್ವೇಸ್ ಬಿ ಅ ಥರ್ಡ್ ಪರ್ಸನ್ ಬಿಕಾಸ್ ದೇ ಆರ್ ಆಲ್ವೇಸ್ ಸ್ಕೇರ್ಡ್. ನೀವು ಅವರ ಲೈಫ್ ಬಗ್ಗೆ ಏನಾದರೂ ತಿಳ್ಕೊಂಡ್ರೆ ಯು ವಿಲ್ ಬಿ ದ ಫಸ್ಟ್ ಪರ್ಸನ್ ಟು ಸ್ಟ್ಯಾಪ್ ದೆಮ್. ಚುಚ್ಚು ಮಾತಾಡೋರು ನೀವೇ. ಆ್ಯಂಡ್ ದ್ಯಾಟ್ಸ್ ವೈ ದೇ ಲೈ, ದೇ ಶೋ ಡಿಫ್ರೆಂಟ್ ಲೈಫ್ ಫಾರ್ ಯು. ಇದೆಲ್ಲ ಡ್ರಾಮಾಗಳು ಕಮ್ಮಿ ಆಗಬೇಕು ಅಂದರೆ ಸ್ಟಾರ್ಟ್ ಲವಿಂಗ್ ಯುವರ್ ಚಿಲ್ಡ್ರನ್ ಫ್ರಮ್ ಹೋಮ್, ಅಪ್ರಿಷಿಯೇಟ್ ಆಟ್ ಹೋಮ್ ಆ್ಯಂಡ್ ಮೇಕ್ ಶೋರ್ ಯು ಟೆಲ್ ದೆಮ್. ನೀವು ಅವ್ರಿಗೆ ಹೇಳಿ ನಾನು ನಿನ್ನನ್ನು ಎಷ್ಟು ಪ್ರೀತಿ ಮಾಡ್ತೀನಿ ಅಂತ. ಬೇರೆಯವ್ರು ಯಾರೋ ಮೂರನೇವ್ರು ಬಂದು ನಿಮ್ಮ ಮಕ್ಳ ಹತ್ರ ಹೇಳ್ತಾರೆ ಅಂತ ಕಾಯ್ಕೊಂಡು ಕುತ್ಕೊಂಬೇಡಿ. ಬಿಕಾಸ್ ಬೇರೆಯವರು ನೀವು ಮಾಡೋ ಕೆಟ್ಟದನ್ನು ಬಂದು ಹೇಳ್ತಾರೆ ಹೊರತು, ನೀವು ನಿಮ್ಮ ಮಕ್ಕಳ ಬಗ್ಗೆ ಏನು ತೇಜಾವಧೆ ಮಾಡಿರ್ತೀರೋ ಅದು ಬಂದು ನಿಮ್ಮ ಮಕ್ಳ ಹತ್ರ ಹೇಳ್ತಾರೆ ಹೊರತು, ನೀವು ಮಾತಾಡಿರೋ ಒಳ್ಳೆ ಮಾತನ್ನ ನಿಮ್ಮ ಮಕ್ಕಳ ಹತ್ರ ಯಾರೂ ಬಂದು ನುಡಿಯೋದಿಲ್ಲ. ಸೊ ದಯವಿಟ್ಟು ಮಕ್ಕಳನ್ನ ಮಕ್ಕಳಿದ್ದಾಗಿಂದಾನೇ ಟ್ರೀಟ್ ದೆಮ್ ಸೇಫ್, ಟ್ರೀಟ್ ದೆಮ್ ಆ್ಯಂಡ್ ಟೆಲ್ ದೆಮ್ ನಾನು ಪ್ರೀತಿಸೋಷ್ಟು ಪ್ರಪಂಚದಲ್ಲಿ ನನ್ನ ಯಾರು ಪ್ರೀತಿಸಲ್ಲ ಅಂತ ನೀವು ಮನೇಲಿ ತೋರಿಸ್ಕೊಡ್ಬೇಕಾಗಿರೋದು ಆ್ಯಸ್ ಅ ಪೇರೆಂಟ್ ನಿಮ್ಮ ಕರ್ತವ್ಯ. ಆ್ಯಂಡ್ ಈ ಕರ್ತವ್ಯನ ನೀವೆಲ್ಲರೂ ಚೆನ್ನಾಗಿ ನಿಭಾಯಿಸ್ತೀರಿ. ಆ್ಯಂಡ್ ನಾನೇ ಮೊದಲನೇ ವ್ಯಕ್ತಿ ಇದನ್ನು ಹೇಳ್ತಾ ಇರೋದಲ್ಲ, ನಮ್ಮ ಇತಿಹಾಸದಿಂದ ಮಹಾಭಾರತದಿಂದ ಹೇಳ್ಕೊಂಬಂದಿರುವಂಥ ವಿಚಾರನ ನಾನಿವತ್ತು ನನ್ನ ಮನಸ್ಸಲ್ಲಿರೋದನ್ನು ನಿಮ್ಮ ಹತ್ರ ಎಲ್ಲ ಹಂಚ್ಕೊಂಡಿದ್ದೀನಿ. ಇದರಿಂದ ಯಾರಿಗಾದ್ರೂ ಮನಸ್ಸಿಗೆ ನೋವಾಗಿದ್ರೆ, ಇಲ್ಲ ಅಂತಂದರೆ ನನ್ನ ವೇ ಆಫ್ ಥಿಂಕಿಂಗ್ ತಪ್ಪು ಅನಿಸಿದ್ರೆ ಕ್ಷಮಿಸಿ. ಇದು ನಾನು, ಇದು ನನ್ನ ಪ್ರಪಂಚ. ಇಲ್ಲಿ ನೀವು ಬಂದು ನನ್ನ ಮಾತನ್ನ ಇಷ್ಟದವರು ಕೇಳಿಸ್ಕೊಳ್ಳೋದಕ್ಕೆ ಅಂತ ಹೇಳ್ತಾ ಲಾಸ್ಟ್ ಆಗಿ ಅದೊಂದು ಸಣ್ಣ ವಿಡಿಯೋನ ನೋಡಿ ಬಾಯ್. You got it.
Yeah. Yeah, you can do it. Yay! That's it. Yeah. Yay! Yay! Clap for Ari. You wanna kick the ball? Kick. Kick the ball. Birdie. Birdie. Uh-oh. It's written happy days at the back. Oh, we know to solve the problem now. Yay! Yay!